ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಿದ್ದೇಶ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಿದಂತಹ ಪೋಷಣ ಅಭಿಯಾನ ಮಾಸಾಚರಣೆಯ ಕುರಿತು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಫೋಟೋಗಳನ್ನು ವೆಬ್ಸೈಟ್ನಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಸ್ಯಾಟ್ಸ್ MDM ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಸ್ಯಾಟ್ಸ್ ಕರ್ನಾಟಕ ಸ್ಯಾಟ್ಸ್ ಲಾಗಿನ್ ಅಂತ ಇರುತ್ತೆ. ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ವಹಣಾ ಅಭಿಯಾನದ ಒಂದು ವೆಬ್ಸೈಟ್ ಪೇಜಲ್ಲಿ ಇದ್ದೀವಿ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ. ವೆಬ್ ಪೇಜ್ಗೆ ಬರ್ತೀವಿ. ನಾವೀಗ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ PM ಪೋಷಣ ಕರ್ನಾಟಕ ಅಭಿಯಾನದ ಒಂದು ವೆಬ್ಸೈಟ್ನಲ್ಲಿ ಇದ್ದೀವಿ. ಇದರಲ್ಲಿ ನಾವು ಎಡಭಾಗದಲ್ಲಿ ನೋಡಿದರೆ ಅನೇಕ ಮೆನುಗಳು ಕಾಣಿಸುತ್ತೆ. ಈ ಮೆನುಗಳಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಪೋಷಣ ಅಭಿಯಾನ ಅಂತಕ್ಕಂಥ ಒಂದು ಆಯ್ಕೆಯನ್ನ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಪೋಷಣ ಅಭಿಯಾನದ ಮಾಹಿತಿಗಳನ್ನು ಎಂಟರ್ ಮಾಡ್ತಕ್ಕಂತಹ ವೆಬ್ ಪೇಜಲ್ಲಿ ಇದ್ದೀವಿ. ಇದರ ಒಂದು ಆಪ್ಷನ್ ಅಲ್ಲಿ ನ್ಯೂ ಅಂತಕ್ಕಂಥ ಆಯ್ಕೆಯನ್ನು ತೆಗೆದುಕೊಳ್ಳಿ. ಈಗ ನಾವು ಆಡ್ ಪೋಷಣ ಅಭಿಯಾನ ಅಂತಕ್ಕಂತಹ ಒಂದು ಹೆಡಿಂಗ್ ಅನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ನಾವೀಗ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ 2024-25 ಮಂತ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಸೆಪ್ಟೆಂಬರ್ ನಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಸೆಪ್ಟೆಂಬರ್ ಅನ್ನ ಸೆಲೆಕ್ಟ್ ಮಾಡಿ ನಂತರ ಮುಂದೆ ಇರತಕ್ಕಂಥ ಡ್ಯೂರೇಷನ್ ಅಂತಕ್ಕಂಥ ಆಯ್ಕೆಗಳಲ್ಲಿ ನಾವು 1/9/2024 ರಿಂದ 30/9/2024 ಅಂತಕ್ಕಂತಹ ಒಂದು ಡೇಟ್ ಅನ್ನು ತೋರಿಸುತ್ತೆ. ಅದನ್ನ ರೇಡಿಯೋ ಬಟನ್ ಇಂದ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇರ್ತಕ್ಕಂತಹ ಅನೇಕ ಕ್ವಶನೇರ್ಗಳಿಗೆ ನಾವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ನಾವು ಶಾಲೆಯಲ್ಲಿ ಎಷ್ಟು ಪೋಷಣ ಅಭಿಯಾನದ ಅಸೆಂಬ್ಲಿಗಳನ್ನ ನಡೆಸಿದೀವಿ ಅಂತಕ್ಕಂಥದ್ದು. ಅದಕ್ಕೆ ನೀವು ನಡೆಸಿದಂತಹ ಅಸೆಂಬ್ಲಿ ಸಂಖ್ಯೆಗಳನ್ನ ಅಲ್ಲಿ ಎಂಟರ್ ಮಾಡಿ. ಎರಡನೇ ಪ್ರಶ್ನೆ ಡೂ ಯು ಹ್ಯಾವ್ SNG ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಅಂತ ಇದೆ. ಅದನ್ನ ನೀವು ಡ್ರಾಪ್ ಡೌನ್ ಮೆನುವಿನಿಂದ ಎಸ್ ಆರ್ ನೋ ಅಂತಕ್ಕಂಥ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆ ಇಫ್ ಸೋ ಹೌ ಮೆನಿ ಪ್ಲಾಂಟ್ಸ್ ಆರ್ ರೂಟೆಡ್ ಇನ್ ಕರೆಂಟ್ ಇಯರ್ ಅಂದ್ರೆ ಈ ವರ್ಷ ನೀವು ಎಷ್ಟು ಸಸಿಗಳನ್ನ ನಿಮ್ಮ ಶಾಲಾವರಣದಲ್ಲಿ ಈ ಪೋಷಣ್ ಅಭಿಯಾನದ ವತಿಯಿಂದ ನೆಟ್ಟಿದ್ದೀರಾ ಅಂತಕ್ಕಂಥದ್ದು. ಅದನ್ನ ನೀವು ಇಲ್ಲಿ ಸಂಖ್ಯೆಯನ್ನ ಎಂಟರ್ ಮಾಡಿ. ನಂತರ ನಾಲ್ಕನೇ ಪ್ರಶ್ನೆ ಹೌ ಮೆನಿ ನ್ಯೂಟ್ರಿಷನ್ ಕ್ರಾಪ್ಸ್ ಆರ್ ಗ್ರೋಯಿಂಗ್ ಇನ್ ಯುವರ್ SNG ಅಂತ ಇದೆ. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಬಿಸಿ ಊಟಕ್ಕೆ ಅನುಕೂಲವಾಗ್ತಕ್ಕಂತಹ ನ್ಯೂಟ್ರಿಷನ್ ಸಂಬಂಧಪಟ್ಟಂತಹ ಸಸ್ಯಗಳನ್ನ ಎಷ್ಟನ್ನ ಬೆಳೆಸಿದ್ರ ಅಂತಕ್ಕಂಥದ್ದು ಅದನ್ನ ಇಲ್ಲಿ ಎಂಟರ್ ಮಾಡಿ. ಆನಂತರ ಐದನೇ ಪ್ರಶ್ನೆ ಹೌ ಮೆನಿ ಮೀಟಿಂಗ್ಸ್ ಆಫ್ ಪೇರೆಂಟ್ ಟೀಚರ್ಸ್ ಫಾರ್ ಹೆಲ್ಡ್ ರಿಗಾರ್ಡಿಂಗ್ ಪೋಷಣ ಅಭಿಯಾನ ಅವೇರ್ನೆಸ್ ಅಂತ ಇದೆ. ಇಲ್ಲಿ ನೀವು ಎಷ್ಟು ಮೀಟಿಂಗ್ ಗಳನ್ನ ಪೋಷಣ ಅಭಿಯಾನದ ಅವೇರ್ನೆಸ್ ಗಳ ಬಗ್ಗೆ ತಿಳಿಸ್ಲಿಕ್ಕೆ ಮಾಡಿರ್ತೀರಾ ಅಷ್ಟು ಸಂಖ್ಯೆಗಳನ್ನ ಎಂಟರ್ ಮಾಡಿ. ನಂತರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಸೇವ್ ಅಂತಕ್ಕಂತಹ ಬಟನ್ ಅನ್ನ ಪ್ರೆಸ್ ಮಾಡಿ. ಸೇವ್ ಅಂತಕ್ಕಂತಹ ಆಯ್ಕೆಯನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಪಾಪಪ್ ವಿಂಡೋ ಬರುತ್ತೆ. ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಹೇಳಿ ಅದನ್ನ ಓಕೆ ಮಾಡಿ. ಈಗ ನಾವು ಹಾಕಿದಂತಹ ಮಾಹಿತಿ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ನಿಮಗೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ ಪೋಷಣ ಆಡೆಡ್ ಸಕ್ಸಸ್ಫುಲಿ ಅಂತ ಹೇಳಿ. ಇಷ್ಟಾದ ನಂತರ ನಾವು ಪೋಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪುನಃ ಎಡಭಾಗದಲ್ಲಿರ್ತಕ್ಕಂತಹ ಸಬ್ ಮೆನುಸ್ ಏನಿದೆ ಅದರಲ್ಲಿ ನಾವು ಕೆಳಭಾಗದಲ್ಲಿ ಬಂದ್ರೆ ನಮಗೆ ಸಿಗುತ್ತೆ ಫೋಟೋ ಗ್ಯಾಲರಿ ಅಂತಕ್ಕಂಥದ್ದು. ಈ ಫೋಟೋ ಗ್ಯಾಲರಿ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಾವು ಫೋಟೋ ಗ್ಯಾಲರಿಯನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಕ್ಕಂತಹ ಒಂದು ವಿಂಡೋದಲ್ಲಿ ಇದೀವಿ. ಇದರಲ್ಲಿ ಕ್ರಿಯೇಟ್ ಆಲ್ಬಮ್ ಅಂತಕ್ಕಂತಹ ಪ್ಲಸ್ ಮಾರ್ಕ್ ಏನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಆಲ್ಬಮ್ ನೇಮ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ. ಇದಕ್ಕೆ ನೀವು ಪೋಷಣ ಅಭಿಯಾನ್ 2024 ಅಂತ ಹೇಳಿ ಆಲ್ಬಮ್ ಅನ್ನ ಮಾಡಿ ಸಬ್ಮಿಟ್ ಮಾಡಿ. ಆರ್ ಯು ಶೂರ್ ಅಂತ ಹೇಳಿ ಪಾಪಪ್ ವಿಂಡೋ ಬರುತ್ತೆ. ಅದನ್ನ ಓಕೆ ಮಾಡಿ. ಈಗ ನಮಗೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಆಲ್ಬಮ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಆಲ್ಬಮ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಈಗ ಈ ಆಲ್ಬಮ್ ನಲ್ಲಿ ಅಪ್ಲೋಡ್ ಫೋಟೋಸ್ ಅಂತಕ್ಕಂತಹ ಒಂದು ಆಯ್ಕೆ ಕಾಣುತ್ತೆ. ಅದರ ಮೇಲ್ಗಡೆ ನಮಗೆ ಟೋಟಲ್ ಫೋಟೋಸ್ 0 ಅಂತಾನು ಕೂಡ ಕಾಣುತ್ತೆ. ಅಪ್ಲೋಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಇನ್ನೊಂದು ಪಾಪಪ್ ವಿಂಡೋ ಬರುತ್ತೆ. ಇದರಲ್ಲಿ ಅಪ್ಲೋಡ್ ಫೋಟೋಸ್ ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಅನ್ನು ಸೆಲೆಕ್ಟ್
ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿರ್ತಕ್ಕಂತಹ ಒಂದು ಪಾತ್ ಏನಿರುತ್ತೆ ಆ ಪಾತ್ಗೆ ಹೋಗಿ ಎಷ್ಟು ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಷ್ಟು ಫೋಟೋಗಳನ್ನು ನೀವು ಸೆಲೆಕ್ಟ್ ಮಾಡಿ ಓಪನ್ ಅಂತ ಹೇಳಿ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನಾವು ಅಟ್ಯಾಚ್ ಮಾಡಿದಂತಹ ಫೈಲ್ ಸಂಖ್ಯೆಯನ್ನು ತೋರಿಸುತ್ತೆ 5 ಫೈಲ್ಸ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಅಪ್ಲೋಡ್ ಅಂತಕ್ಕಂತಹ ಬಟನ್ ಅನ್ನ ಕ್ಲಿಕ್ ಮಾಡಿ ಆರ್ ಯು ಶೂರ್ ಅಂತ ಹೇಳಿ ಮತ್ತೆ ಮೆಸೇಜ್ ಬರುತ್ತೆ. ನೀವು ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಾವು ಆಯ್ಕೆ ಮಾಡಿದಂತಹ ಫೋಟೋಗಳನ್ನು ಈ ಒಂದು ಕ್ರಿಯೇಟ್ ಮಾಡಿದಂತಹ ಆಲ್ಬಮ್ಗೆ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಮಾಡಿದ್ದೇವೆ ಅಂತಕ್ಕಂತಹ ಒಂದು ಗ್ರೀನ್ ಮಾರ್ಕ್ ನಲ್ಲಿ ಟಿಕ್ ಮೆಸೇಜ್ ಕೂಡ ಬರುತ್ತೆ. ಈಗ ನೀವು ಈ ಪೇಜ್ ಅನ್ನ ಸ್ಕ್ರೋಲ್ ಡೌನ್ ಮಾಡಿ ನೋಡಬಹುದು. ಇಲ್ಲಿ ಟೋಟಲ್ ಫೋಟೋಸ್ 5 ಅಂತ ಹೇಳಿ ಅಂದ್ರೆ ನಾವು 5 ಫೋಟೋಗಳನ್ನು ಅಪ್ಲೋಡ್ ಮಾಡಿರೋದ್ರಿಂದ 5 ಫೋಟೋಗಳನ್ನು ತೋರಿಸುತ್ತೆ. ಮತ್ತು ಇನ್ನೂ ಫೋಟೋಸ್ ಅಥವಾ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡೋದಾದ್ರೆ ನೀವು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸ ಫೋಟೋಗಳನ್ನು ಅಪ್ಲೋಡ್ ಮಾಡಬಹುದು. ಜೊತೆಗೆ ವ್ಯೂ ಫೋಟೋಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಫೋಟೋಸ್ಗಳನ್ನ ಯಾವ್ಯಾವುದನ್ನ ಅಪ್ಲೋಡ್ ಮಾಡಿದ್ವಿ ಅದನ್ನ ವ್ಯೂ ಕೂಡ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ 2024ನೇ ಸಾಲಿನಲ್ಲಿ ನಾವು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂದ್ರೆ PM ಪೋಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವುಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಧನ್ಯವಾದಗಳು.